ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರಾಚೀನ ದ್ವಾಪರ ಯುಗದಿಂದ ಹಿಡಿದು ಇಂದಿನ ಆಧುನಿಕ ಭಾರತದವರೆಗೂ ಬೆಸೆದುಕೊಂಡಿರುವ ಇಂದಿಗೂ ಬಗೆಹರಿಯದ ಒಂದು ರೋಚಕ ರಹಸ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಇದು ಕೇವಲ ಒಂದು ಪುರಾಣದ ಕಥೆಯಲ್ಲ, ಇವತ್ತಿನ ವಿಜ್ಞಾನಕ್ಕೂ ಒಂದು ದೊಡ್ಡ ಸವಾಲಾಗಿರುವಂತಹ ವಿಸ್ಮಯ. ಬನ್ನಿ, ತಡ ಮಾಡದೆ ಈ ಅದ್ಭುತ ರಹಸ್ಯದ ಆಳಕ್ಕೆ ಇಳಿಯೋಣ. ಶುರುವಿನಲ್ಲೇ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ಅವತಾರದ ದುರಂತ ಅಂತ್ಯಕ್ಕೂ ಇವತ್ತು ಒಡಿಶಾದ ಪುರಿಯಲ್ಲಿ ಇಡೀ ನಗರವನ್ನೇ ಕತ್ಲೆಗೆ ತಳ್ಳುವಂತಹ ಒಂದು ಅತೀ ರಹಸ್ಯಮಯ ಆಚರಣೆಗೂ ಏನು ಸಂಬಂಧ ಇರಬಹುದು? ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಕಥೆಯ ಜೀವಾಳ. ಪ್ರಾಚೀನ ಇತಿಹಾಸ ಮತ್ತು ಇಂದಿನ ವಾಸ್ತವದ ನಡುವೆ ಎಂಥದ್ದೊಂದು ಅಚ್ಚರಿಯ ಸೇತುವೆ ಇದೆ ಅನ್ನೋದನ್ನ ನಾವು ಇವತ್ತು ನೋಡಲಿದ್ದೇವೆ. ಮೊದಲನೆಯದಾಗಿ ಆ ಅವತಾರದ ಅಂತ್ಯ ಮತ್ತು ಅಲ್ಲಿ ನಡೆದ ಆ ಒಂದು ವಿಚಿತ್ರ ಘಟನೆಯ ಬಗ್ಗೆ ನೋಡೋಣ. ದ್ವಾಪರ ಯುಗದ ಕೊನೆಯ ಘಟ್ಟ ಅದು. ಪ್ರಭಾಸ ತೀರ್ಥದ ಕರಾವಳಿಯಲ್ಲಿ ಭಗವಾನ್ ಶ್ರೀಕೃಷ್ಣ ತನ್ನ ಭೌತಿಕ ದೇಹವನ್ನು ತ್ಯಜಿಸಿದ ಮೇಲೆ ಪಾಂಡವರು ಆತನಿಗೆ ದಹನ ಸಂಸ್ಕಾರ ಮಾಡ್ತಾರೆ. ಆದರೆ ಅಲ್ಲೊಂದು ವಿಚಿತ್ರ ಘಟನೆ ನಡೆಯುತ್ತೆ. ಪ್ರಾಚೀನ ಗ್ರಂಥಗಳು ಹೇಳುವ ಪ್ರಕಾರ ಕೃಷ್ಣನ ಭೌತಿಕ ದೇಹ ಸಂಪೂರ್ಣವಾಗಿ ಪಂಚಭೂತಗಳಲ್ಲಿ ಲೀನವಾದರೂ ಆತನ ಹೃದಯ ಮಾತ್ರ ಬೆಂಕಿಗೆ ಆಹುತಿಯಾಗಲಿಲ್ವಂತೆ. ಹೌದು, ಎಷ್ಟೇ ಪ್ರಯತ್ನ ಪಟ್ಟರೂ ಬೆಂಕಿಯ ಕೆನ್ನಾಳಿಗೆಗಳು ಆ ಹೃದಯವನ್ನು ಸುಡಲು ಸಂಪೂರ್ಣವಾಗಿ ವಿಫಲವಾದವು ಅಂತ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ. ಪುರಾಣಗಳಲ್ಲಿ ಈ ಸುಡಲಾಗದ ವಸ್ತುವನ್ನೇ ಬ್ರಹ್ಮ ಪದಾರ್ಥ ಅಂತ ಕರೆಯುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂದ್ರೆ, ಆ ವಸ್ತು ಕೇವಲ ಒಂದು ಮಾಂಸದ ಮುದ್ದೆಯಾಗಿರಲಿಲ್ಲ, ಬದಲಾಗಿ ಅದೊಂದು ಲೋಹದ ತುಂಡಿನ ತರಹ ಇತ್ತು. ಅಷ್ಟೇ ಅಲ್ಲ, ಅದರಿಂದ ನಿರಂತರವಾಗಿ ಕಂಪನಗಳು ಅಂದರೆ ವೈಬ್ರೇಷನ್ಸ್ ಹೊರಹೊಮ್ಮುತ್ತಲೇ ಇತ್ತು. ಅದೊಂದು ದೈವಿಕ ಶಕ್ತಿಯಿಂದ ಕೂಡಿದ ಎಂದಿಗೂ ನಾಶವಾಗದ ವಸ್ತು ಅಂತ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ. ಸರಿ, ಹಾಗಾದರೆ ಆ ಬ್ರಹ್ಮ ಪದಾರ್ಥದ ಮುಂದಿನ ಪಯಣ ಹೇಗಿತ್ತು ಅನ್ನೋದನ್ನ ಈಗ ತಿಳಿಯೋಣ. ಚಿತೆಯಲ್ಲಿ ಸುಡದೆ ಉಳಿದ ಆ ಬ್ರಹ್ಮ ಪದಾರ್ಥದ ಪ್ರಯಾಣ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಪಾಂಡವರು ಆ ಸುಡದ ಕಂಪಿಸುತ್ತಿರುವ ಹೃದಯವನ್ನ ಪವಿತ್ರ ಜಲದಲ್ಲಿ ವಿಸರ್ಜಿಸ್ತಾರೆ. ಅಲ್ಲಿಂದ ಇದರ ಸುದೀರ್ಘ ಪಯಣ ಶುರುವಾಗತ್ತೆ. ಯಾರಿಗೂ ತಿಳಿಯದಷ್ಟು ದೀರ್ಘಕಾಲದವರೆಗೆ ಆ ದೈವಿಕ ವಸ್ತುವು ನೀರಿನಲ್ಲಿ ತಿಳುತ್ತಲೇ ಇರುತ್ತೆ. ಆದರೆ ಅದು ಕೇವಲ ಹೃದಯದ ರೂಪದಲ್ಲಿ ಉಳಿಯುವುದಿಲ್ಲ, ಬದಲಾಗಿ ಒಂದು ಮರದ ತುಂಡಿನ ಅಂದ್ರೆ ದಾರುವಿನ ರೂಪವನ್ನ ಪಡ್ಕೊಳ್ಳುತ್ತೆ. ಹೀಗೆ ತೇಲುತ್ತಾ ಸಾಗಿದ ಆ ಪವಿತ್ರ ಮರದ ತುಂಡು ಅಂತಿಮವಾಗಿ ಒಡಿಶಾದ ಕರಾವಳಿಯನ್ನ ಬಂದು ತಲುಪುತ್ತೆ. ಹಾಗಾದ್ರೆ ಪುರಿ ಜಗನ್ನಾಥ ದೇವಾಲಯಕ್ಕೂ ಈ ಘಟನೆಗೂ ಇರುವ ಲಿಂಕ್ ಏನು? ಒಡಿಶಾದ ಕರಾವಳಿಗೆ ತೇಲಿ ಬಂದ ಅದೇ ಮರದ ತುಂಡಿನಿಂದಲೇ ಇವತ್ತು ನಾವು ನೋಡುವ ಜಗತ್ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದ ಮೂಲ ವಿಗ್ರಹಗಳನ್ನು ಕೆತ್ತಲಾಯಿತು ಅನ್ನೋದು ಅಚಲವಾದ ಪ್ರತೀತಿ. ಇಲ್ಲಿ 12 ಅನ್ನೋ ಸಂಖ್ಯೆ ಬಹಳ ಮುಖ್ಯ. ಯಾಕೆಂದ್ರೆ ಪ್ರತಿ 12 ವರ್ಷಗಳಿಗೊಮ್ಮೆ ಈ ದೇವಾಲಯದಲ್ಲಿ ನವಕಳೇಬರ ಅನ್ನೋ ಒಂದು ಬೃಹತ್ ಆಚರಣೆ ನಡೆಯುತ್ತೆ. ನವಕಳೇಬರ ಅಂದ್ರೆ ಹೊಸ ದೇಹವನ್ನು ಧಾರಣೆ ಮಾಡೋದು ಅಂತ ಅರ್ಥ. ಈ ಸಮಯದಲ್ಲಿ ಹಳೆ ಮರದ ವಿಗ್ರಹಗಳನ್ನು ಅತ್ಯಂತ ಗೌರವದಿಂದ ತೆಗೆದು ಸಂಪೂರ್ಣವಾಗಿ ಹೊಸದಾಗಿ ಕೆತ್ತಲಾದ ವಿಗ್ರಹಗಳನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಈ ಇಡೀ ಪ್ರಕ್ರಿಯೆಯಲ್ಲಿ ನಡೆಯುವ ಅತ್ಯಂತ ರಹಸ್ಯವಾದ ಆಚರಣೆಯ ಬಗ್ಗೆ ಮಾತನಾಡೋಣ. ಆ ಬ್ರಹ್ಮ ಪದಾರ್ಥವನ್ನ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಬದಲಾಯಿಸುವ ರೀತಿ ಇದೆಯಲ್ಲ, ಅದು ಎಂಥವರಲ್ಲೂ ಅಚ್ಚರಿ ಮೂಡಿಸುತ್ತೆ. ಆ ದಿನ ಸರ್ಕಾರ ಇಡೀ ಪುರಿ ನಗರದ ವಿದ್ಯುತ್ ಸಂಪರ್ಕವನ್ನೇ ಕಟ್ ಮಾಡುತ್ತೆ. ಊಹಿಸ್ಕೊಳ್ಳಿ, ಇಡೀ ನಗರ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿರುತ್ತೆ. ದೇವಾಲಯದ ಸುತ್ತಲೂ ಅಭೂತಪೂರ್ವ ಬಿಗಿ ಭದ್ರತೆ ಒದಗಿಸಲಾಗುತ್ತೆ. ಕೇವಲ 3 ಪ್ರಧಾನ ಅರ್ಚಕರು ಮಾತ್ರ ಗರ್ಭಗುಡಿ ಪ್ರವೇಶ ಮಾಡ್ತಾರೆ. ಅವರ ಕಣ್ಣುಗಳಿಗೆ ದಪ್ಪನಾದ ಬಟ್ಟೆ ಕಟ್ಟಿ ಕೈಗಳಿಗೂ ಬಟ್ಟೆ ಸುತ್ತಿರ್ತಾರೆ. ಆ ಅರೆಗತ್ತಲೆಯಲ್ಲಿ ಆ ನಿಗೂಢ ಬ್ರಹ್ಮ ಪದಾರ್ಥವನ್ನ ಹಳೆಯ ವಿಗ್ರಹದಿಂದ ಹೊರತೆಗೆದು ಹೊಸ ವಿಗ್ರಹದ ಹೊಟ್ಟೆಯೊಳಗೆ ಅತ್ಯಂತ ಎಚ್ಚರಿಕೆಯಿಂದ ಇಡ್ತಾರೆ. ಇವತ್ತಿನ ಈ ಆಧುನಿಕ ಪ್ರಪಂಚದಲ್ಲಿ ಇಂಥದೊಂದು ಗುಪ್ತ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದೇ ಒಂದು ದೊಡ್ಡ ವಿಸ್ಮಯ ಅಲ್ವಾ? ಈ ಆಚರಣೆ ಮಾಡುವ ಅರ್ಚಕರ ಅನುಭವಗಳು ಮತ್ತು ನಂಬಿಕೆಗಳು ಹೇಗಿವೆ ಗೊತ್ತಾ? ಇಷ್ಟೊಂದು ಕಠಿಣ ನಿಯಮಗಳು ಯಾಕೆ ಅಂತ ನಿಮ್ಗೆ ಅನ್ಸಿರ್ಬೋದು. ಆ ಬ್ರಹ್ಮ ಪದಾರ್ಥವನ್ನ ಬರಿಗಣ್ಣಿಂದ ನೋಡಿದ್ರೆ ಅಥವಾ ಬರಿಗೈಯಲ್ಲಿ ಮುಟ್ಟಿದ್ರೆ ತಕ್ಷಣವೇ ಪ್ರಾಣಾಪಾಯ ಗ್ಯಾರಂಟಿ ಅನ್ನೋ ಬಲವಾದ ಎಚ್ಚರಿಕೆ ಮತ್ತು ನಂಬಿಕೆಯಲ್ಲಿದೆ. ಅದಕ್ಕಾಗಿಯೇ ಕಣ್ಣುಗಳಿಗೆ ಬಟ್ಟೆ ಮತ್ತು ಕೈಗಳಿಗೆ ಕವಚವನ್ನು ಬಳಸೋದು. ದಪ್ಪ ಬಟ್ಟೆಯ ಮೂಲಕ ಆ ವಸ್ತುವನ್ನು ಹಿಡಿದಾಗಲೂ ಅರ್ಚಕರು ಏನಂತಾರೆ ಗೊತ್ತಾ? ಯಾವುದೋ ಒಂದು ಜೀವಂತ ವಸ್ತುವನ್ನು ಮುಟ್ಟಿದಂತೆ ಭಾಸವಾಗುತ್ತೆ, ಅದು ಕೈಯಲ್ಲಿ ಹಾವಿನಂತೆ ಸುರುಳಿ ಸುತ್ತಿಕೊಳ್ಳುತ್ತಿರುವಂತೆ, ವಿಲವಿಲ ಒದ್ದಾಡುತ್ತಿರುವಂತೆ ಫೀಲ್ ಆಗುತ್ತೆ ಅಂತ ನೇರವಾಗಿ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿದರೇನೆ ಮೈ ಝುಮ್ ಅನ್ನುತ್ತೆ ಅಂತ ಹೇಳಬಹುದು. ಈ ದೇವಾಲಯದ ಸುತ್ತಮುತ್ತ ಇಂದಿಗೂ ಬಗೆಹರಿಯದ ಕೆಲವು ರಹಸ್ಯಗಳಿವೆ. ಬನ್ನಿ ನೋಡೋಣ.
ಕೇವಲ ಗರ್ಭಗುಡಿಯ ಒಳಗಷ್ಟೇ ಅಲ್ಲ, ಈ ಬ್ರಹ್ಮ ಪದಾರ್ಥದ ಅಗಾಧ ಶಕ್ತಿಯ ಪ್ರಭಾವ ದೇವಾಲಯದ ಹೊರಗಿನ ಪರಿಸರದ ಮೇಲೂ ಆಗ್ತಿದೆ ಅಂತ ನಂಬಲಾಗಿದೆ. ವಿಜ್ಞಾನದ ನಿಯಮದ ಪ್ರಕಾರ ಯಾವುದೇ ಧ್ವಜ ಗಾಳಿ ಬೀಸುವ ದಿಕ್ಕಿನಲ್ಲೇ ಹಾರಬೇಕು ತಾನೆ? ಆದರೆ ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲಿರುವ ಧ್ವಜ ನಿಗೂಢವಾಗಿ ಗಾಳಿ ಬೀಸುವ ದಿಕ್ಕಿಗೆ ಸರಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ಹಾರತ್ತೆ. ಅಷ್ಟೇ ಅಲ್ಲ, ಆ ಬೃಹತ್ ದೇವಾಲಯದ ಗೋಪುರದ ಮೇಲೆ ಅಥವಾ ಅದರ ನೇರ ಮೇಲ್ಭಾಗದಲ್ಲಿ ಯಾವುದೇ ಪಕ್ಷಿಗಳು ಹಾರಾಡುವುದಾಗ್ಲಿ ಕುಳಿತುಕೊಳ್ಳುವುದಾಗ್ಲಿ ಇದುವರೆಗೂ ಯಾರೂ ನೋಡಿಲ್ಲ. ವಿಜ್ಞಾನವನ್ನೇ ಮೀರಿ ನಿಂತಿರುವ ಈ ನಿಗೂಢತೆಗಳ ಹಿಂದೆ ಅದೇ ಬ್ರಹ್ಮ ಪದಾರ್ಥದ ಅಗಾಧ ಶಕ್ತಿಯೇ ಕಾರಣ ಅನ್ನೋದು ಜನರ ಆಳವಾದ ವಿಶ್ವಾಸ.